ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೈಸೂರಲ್ಲಿ ಸಿಸಿಬಿ ಅಧಿಕಾರಿಗಳು ಬಂದು ಸರ್ಚ್ ಮಾಡಿದ್ದಾರೆ ಅಂತ ಯಾವ ಕಾರಣಕ್ಕೆ ಅಂತ ಏನೇನು ಸರ್ಚ್ ಮಾಡಿದ್ದಾರೆ, ಅಲ್ಲಿ ಎಷ್ಟು ಮನೇಲಿ ಮಾಡಿದ್ದಾರೆ, ಯಾರ್ಯಾರ್ದಾರು ಮನೆ, ಸಿಸಿಬಿಲಿ ಒಂದು ಕಂಪ್ಲೇಂಟ್ ಆಗಿದೆ. ಏನು ಕಂಪ್ಲೇಂಟ್ ಇದೆ? ಏನು ಕಂಪ್ಲೇಂಟ್ ಅಂತ ಹೇಳಿಲ್ಲ, ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಾನು ಏನು ಇನ್ಫಾರ್ಮೇಶನ್ ಅಂತ ಕೇಳಕ್ಕೆ ಕಾಲ್ನೇ ಕಟ್ ಮಾಡ್ತಾರೆ. ನಮ್ಮ ತಾಯಿ ಮಾತ್ರ ಮನೇಲಿದ್ದಾರೆ. ನಮ್ಮ ಮನೆ ಮತ್ತು ಆಫೀಸ್ನ ಸರ್ಚ್ ಮಾಡಬೇಕು ಅಂತ ಸರ್ಚ್ ಮಾಡ್ತಿದ್ದಾರೆ ಸರ್. ಎಲ್ಲೆಲ್ಲಿ ಸರ್ಚ್ ಮಾಡಿದ್ದಾರೆ ಸರ್? ಅಂದ್ರೆ ತಮ್ಮ ಮನೆ ಈಗ ಸದ್ಯಕ್ಕೆ ಮನೇಲಿ ಮಾಡ್ತಿದ್ದಾರೆ, ಆಫೀಸಲ್ಲಿ ಮಾಡ್ತಿದ್ದಾರೆ ಸರ್. ಎಲ್ಲೆಲ್ಲಿ ಸರ್ ಆಫೀಸು ಮನೆ ಆಫೀಸ್ ಎರಡು ಒಂದೇ ಮನೆ ಹತ್ರ ಏನಾರು ಸಿಕ್ಕಿದೆಯಾ ಸರ್? ಅಲ್ಲಿ ಇದುವರೆಗೂ ಏನೂ ಸಿಕ್ಕಿಲ್ಲ ಸರ್. ಅವ್ರು ಸರ್ ಇಲ್ಲಿ ಸಿಗಾಕೊಳ್ಳೋದು ಏನಾರು ಸಿಕ್ಕಿದೆಯಾ ಅಂತ ಏನು ಮಾಡಿಲ್ಲ ನಮ್ಮ ತಂದೆ ಈಗ ಸ್ವಲ್ಪ ದಿನದಿಂದ ಒಂದು ಆಡಿಯೋ ರೆಕಾರ್ಡ್ನ ಆಚೆ ಬಿಟ್ಟಿರ್ತಾರೆ. ಆಡಿಯೋ ರೆಕಾರ್ಡಲ್ಲಿ ತುಂಬ ತುಂಬ ದೊಡ್ಡ ಸೀರಿಯಸ್ ವಿಚಾರ ಇರುತ್ತೆ. ಆ ಸೀರಿಯಸ್ ವಿಚಾರ ಆಚೆ ಬರಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅನ್ನೋದು ಡೌಟ್ ಬರ್ತಿದೆ ಸರ್. ಅಂದ್ರೆ ಏನ್ ಸೀರಿಯಸ್ ವಿಚಾರ ಅಂತ ನೀವು ಹೇಳೋದು? ನೀವೇನಾದ್ರು ಕೇಳಿಸ್ಕೊಂಡಿದ್ರಾ ಅದರಲ್ಲಿ? ಕ್ಯಾಮ್ರಾ ನೋಡಿ ಸರ್. ಈ ಕೇಸಲ್ಲಿ ಮೂಡಾ ಕೇಸಲ್ಲಿ ಬಿ ರಿಪೋರ್ಟ್ ಹಾಕಬೇಕು ಅನ್ನೋದಕ್ಕೋಸ್ಕರ ಮೊದಲು ಏನು ಮೂಡಾ ಕಮಿಷನರ್ ಆಗಿದ್ರು ನಟೇಶ್ ಅನ್ನೋರು, ಅವರು ಲಂಚ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಆಚೆ ತರ್ತಾರೆ. ಆ ಮೂಡಾ ಕಮಿಷನರನ್ನು ನಮ್ಮ ತಂದೆಯವ್ರಿಗೆ ಡೈರೆಕ್ಟಾಗಿ ಸಿಕ್ಕಿ ಅವ್ರಿಗೆ ಸ್ವಲ್ಪ ಹಣದ ಆಮಿಷ ಹೊಡಿಸಿ ಕೇಸ್ನ ಹೇಗಾದರೂ ಮುಚ್ಚಬೇಕು ಅನ್ನೋದು ಪ್ರಯತ್ನ ಪಡ್ತಿರ್ತಾರೆ. ಆ ಕಾರಣಕ್ಕೋಸ್ಕರ ಇನ್ನೊಬ್ಬರಿಗೆ ಕಾಲ್ ಮಾಡಿ ನಮ್ಮ ಅಪ್ಪನಿಗೆ ಪರಿಚಯ ಇರೋರಿಂದ ಅವ್ರನ್ನ CMI ಕೃಷ್ಣವನ್ನ ನಮಗೆ ಪರಿಚಯ ಮಾಡಿಸಿ ನಾವು ಡೈರೆಕ್ಟಾಗಿ 1 to 1 ಮಾತಾಡಬೇಕು ಅಂತ ಹೇಳಿರ್ತಾರೆ. ಆ ರೆಕಾರ್ಡನ್ನು ನಮ್ಮಪ್ಪ ಆಚೆ ಬಿಟ್ಟಿರ್ತಾರೆ ಸರ್. ಬೆಳಗ್ಗೆ ಅಟೆಂಡ್ ಆಗಿದ್ವಿ, ಮಧ್ಯಾಹ್ನಕ್ಕೆ ಟೈಮ್ ಕೊಟ್ಟಿದ್ರು ಆರ್ಗ್ಯುಮೆಂಟ್ ಮಾಡೋಕ್ಕೆ. ಆರ್ಗ್ಯುಮೆಂಟ್ ಮಾಡ್ತಾರೆ. ಅಲ್ಲಿ ನಮ್ಮಪ್ಪ ಈ ಲಂಚ ತಗೊಂಡಿದ್ದಾರೆ ಅನ್ನೋ ವಿಚಾರಕ್ಕೋಸ್ಕರ ಏನು ಅರ್ಜಿ ಸಲ್ಲಿಸಿದ್ರು ಅದ್ರದ್ದು ಆರ್ಗ್ಯುಮೆಂಟ್ ಇಟ್ಕೊಂಡಿದ್ರು. ಇವತ್ತು ಎಲ್ಲಿ ಅದನ್ನು ಆರ್ಗ್ಯುಮೆಂಟ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಅಂತ ನಮ್ಗೆ ಡೌಟ್ ಪಡ್ತಿದೆ. ಅವ್ರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು. CCB ಪೊಲೀಸರ ಹತ್ರ ತಾವು ಕೂಡ ಮಾತಾಡಿದ್ರಿ, ಅವ್ರು ಏನು ಹೇಳಿದ್ರು ಸರ್? ಸರ್ ನಮ್ಗೆ ಅವರು ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕರ್ಕೊಂಡೋಗಿ ಈಗಾಗಲೇ 3 ಅವರ್ ಆಗಿದೆ. 2 ಗಂಟೆ 2 ಕಾಲಕ್ಕೆ ಕರ್ಕೊಂಡು ಹೋಗಿರೋದು. ಇದುವರೆಗೂ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ಲಿಕ್ಕೆ ಬಂದು ಅಟೆಂಡ್ ಆಗಿರ್ತೀವಿ. ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ. ಮಧ್ಯಾಹ್ನ ಊಟ ಮುಗ್ದು ಆಚೆ ಡಾಕ್ಯುಮೆಂಟ್ಸ್ ತೊಗೊಳಕ್ಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು CCB ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮೈಸೂರಲ್ಲಿ ನಮ್ಮ ಮನೆಗೆ ಒಂದು 10 ಜನ ಹೋಗಿ ನಾವು CCB ಇಂದ ವಾರೆಂಟ್ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ CCB ಅವರು ಅಂತ ನಾವು ಕರ್ಕೊಂಡು ಹೋಗಿದ್ದಾರೆ. ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಶನ್ ಏನೂ ಕೊಡಲಿಲ್ಲ ಕಂಪ್ಲೀಟ್ ಆಗಿ. ನೀವು ಇಲ್ಲಿ ಸಿಸಿಬಿ ಕಚೇರಿಗೆ ಬಂದಾಗ ಏನು ಮಾಹಿತಿ ಕೊಡ್ತಾರೆ ಸರ್? CCB ಅವರು ಬಂದು ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನಮ್ಗೇನು ವಿಚಾರ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಮನೆ ಹತ್ರ ಹೋಗಿ CCB ಅವರು ಅಂತ ಹೇಳಿ ವಾರೆಂಟ್ ಇಟ್ಕೊಂಡು ಮನೆಯೆಲ್ಲ ಹುಡುಕ್ತಿದ್ದಾರೆ. ಇಲ್ಲಿ ಬಂದು ಪೂರ್ತಿ ಮಾಹಿತಿನೂ ಕೊಡಲಿಲ್ಲ. ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ. ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಏನಕ್ಕೆ ಈ ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್. ನಾನು ನೋಡಿದ್ದೀನಿ ಅಲ್ಲಿರೋದು ಸರ್. ನಾನು ಸ್ವಲ್ಪ ದೂರ ಇದ್ದೆ. ನಾನು ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿದ್ದವರು ಕಾರಲ್ಲಿ ಕೂರ್ಸ್ಕೊಂಡು ಆ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇನೋವಾ ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸರ್ ಅರೆಸ್ಟ್ ಬಗ್ಗೆ ಮಾಹಿತಿ ಇಲ್ಲ ಸರ್. ಅರೆಸ್ಟ್ ಬಗ್ಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ಕೋಸ್ಕರ ನಾನು ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ CCB ಅವರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ನನಗೆ ನಮ್ಗೆ ಪರಿಚಯದಿಂದ ಬಂದಿದ್ದು ಇನ್ಫಾರ್ಮೇಶನ್ ಪ್ರಕಾರ ಎಲ್ಲೋ ಅಜ್ಞಾತ ಸ್ಥಳ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಈ ಕೇಸಿಂದ ಹಿಂದೆ ಸರಿಸೋಕ್ಕೋಸ್ಕರ ಇದೆಲ್ಲ ಪ್ರಯತ್ನ ಸದ್ಯಕ್ಕೆ ನನಗೆ ಗೊತ್ತಿರಾಗೆ ಏನು ಮೀಡಿಯಾದವರು ಸಿಕ್ಕಿದೆ ಅಷ್ಟು ಮಾತ್ರ ಆಡಿಯೋ ಸಿಕ್ಕಿದೆ ಸರ್. ಈ ಕೇಸಲ್ಲಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ, ಏನೇನು ಮಾತಾಡಿದ್ದಾರೆ, ಏನೇನು ವಿಚಾರಗಳಿದೆ ಅನ್ನೋದು ತನಿಖೆ ಬರುತ್ತೆ. ಆ ತನಿಖೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ನಮ್ಮ ಅಪ್ಪನ ಹಿಂದೆ ಸರಿಸೋಕ್ಕೋಸ್ಕರ ಇದೆಲ್ಲ ಕೆಲಸ ಒಳಗಿಲ್ಲ ಅಂತ ಹೇಳಿದ್ದಾರೆ. ಏನು ಮಾಹಿತಿನೂ ಕೊಡ್ತಿಲ್ಲ. ಇಂಥವ್ರಿಗೆ ಈ ಥರ ಆಗಿದೆ ಅನ್ನೋದು ಕೊಡ್ತಿಲ್ಲ. ಸ್ವಲ್ಪ ನಮಗೆ ಆತಂಕ ತುಂಬ ಇದೆ ಸರ್. ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ವಿವೇಕ್ ಅಂತ.